ಒಂದು ದೊಡ್ಡ ಚರ್ಚೆಗೆ ಕಾರಣವಾಗಿರುವ ಸಿನಿಮಾ ಟ್ರೇಲರ್ ಬಗ್ಗೆ ದ ಬೆಂಗಾಲ್ ಫೈಲ್. जिन्ना मेरे भाई, भारत का मुसलमान तो कन्वर्ट है, पहले तो सब हिंदू ही थे ना, हमारा डीएनए एक है। नो मिस्टर गांधी, हिंदू मुस्लिम एक नहीं है। आप वेदों को मानते हैं, हम कुरान को मानते हैं, आप लाखों भगवान को मानते हैं, हम सिर्फ अल्लाह को मानते हैं। ಈ ಚಿತ್ರವನ್ನು ಡೈರೆಕ್ಟ್ ಮಾಡಿರುವಂತ ವಿವೇಕ್ ರಂಜನ್ ಅಗ್ನಿಹೋತ್ರಿ ಅವರ ಹಿಂದಿನ ಸಿನಿಮಾ ದ ಕಾಶ್ಮೀರ್ ಫೈಲ್ಸ್ ಭಾರತದಲ್ಲೇ ಎಲ್ಲಾ ಕಡೆ ಒಂದು ದೊಡ್ಡ ಸಾಕಷ್ಟು ಸುದ್ದಿ ಮಾಡಿತ್ತು. ಈಗ ಅವರು ಮತ್ತೆ ಇತಿಹಾಸದಲ್ಲಿ ಇನ್ನೊಂದು ಕತ್ತಲೆ ಅಧ್ಯಾಯ ತರಲು ತಯಾರಿ ಮಾಡಿದ್ದಾರೆ. ಅದು ಬಂಗಾಳದಲ್ಲಿ ನಡೆದ ಹತ್ಯಾಕಾಂಡ ಗಲಭೆ ರಾಜಕೀಯ ಆಟದ ಕತೆ. ಟ್ರೇಲರ್ ಬಿಡುಗಡೆ ಆದಾಗ ಕ್ಷಣದಿಂದಲೂ ಕೂಡ ಸಂಚಲನ. ಅದರಲ್ಲಿ ಏನಿದೆ, ಏನಾದ್ರೂ ಹಳೆಯ ಇತಿಹಾಸ ಕಹಿ ಕತೆ ಇದೆಯಾ, ಮತ್ತೆ ನಮ್ಮ ಸಾಮಾಜಿಕ ಯಾವ ಸಂದೇಶ ಕೊಡುತ್ತದೆ, ಇದನ್ನು ಸ್ವಲ್ಪ ಕ್ಯಾಶುಯಲ್ ಆಗಿ ನೋಡೋಣ. ये भारत नहीं है, ये पश्चिम बंगाल है। पश्चिम बंगाल, यहाँ पे दो कॉन्स्टिट्यूशन चलता है, एक हिंदुओं का और दूसरा ये मुसलमानों का। जिन्ना मेरे भारत हिंदुओं का राष्ट्र है और इस युद्ध में हिंदू हार रहे हैं। जीत कौन रहा है? जिन्ना, क्योंकि हम सब नशे में चूर हैं और इस नशे का नाम है गांधी की अहिंसा। पाकिस्तान जिंदाबाद। दे देते ना थोड़ा सा बंगाल उनको, एक जमीन का टुकड़ा ही तो है। अगर बंगाल पाकिस्तान को दे दोगे तो क्या बंगाली संगीत, बंगाली भाषा, बंगाली खाने को भी दे दोगे? बंगाल को मारोगे तो भारत भारत नहीं रहेगा। जमीन का टुकड़ा नहीं, इंडिया का लाइट हाउस है बंगाल। ಟ್ರೈಲರ್ ಶುರುವಾಗೋ ಮೊದಲೇ ಒಂದು ಡೈಲಾಗ್ ಕೇಳಿಸ್ತಿದೆ. ಇಲ್ಲಿ ಎರಡು ಸಂವಿಧಾನಗಳಿವೆ, ಒಂದು ಹಿಂದೂಗಳಿಗೆ, ಇನ್ನೊಂದು ಮುಸಲ್ಮಾನರಿಗೆ. ಅದನ್ನು ಕೇಳಿರೋ ಎಲ್ಲಾ ಪ್ರೇಕ್ಷಕರಿಗೂ ಕೂಡ ಒಂದು ಡೌಟ್ ಬಂತು, ನಿಜಕ್ಕೂ ಬಂಗಾಳದ ನೆಲದಲ್ಲಿ ಏನಾಯ್ತು? ಧರ್ಮದ ಹೆಸರಿನಲ್ಲಿ ಜನರು ಹೇಗೆ ಒಬ್ಬರ ವಿರುದ್ಧ ನಿಂತರು? ये पार्टीशन आज खत्म नहीं, शुरू हुआ है। इट्स एन अनफिनिश्ड प्रोजेक्ट। विश्व एक खेल है, लोग मरते हैं, देश जलता है, खेल चलते रहता है। तू बता सकता है इसमें से ಮುಂದೆ ಮತ್ತೊಂದು ಡೈಲಾಗ್, ನೀವು ಲಕ್ಷಾಂತರ ದೇವರ ಭಕ್ತರು, ನಾವು ಒಂದೇ ಅಲ್ಲಾನ ಭಕ್ತರು. ಇದರಿಂದ ಎಷ್ಟು ದೇಶದ ಬೀಜ ಬಿತ್ತಲಾಗುತ್ತಿದೆ. ಟ್ರೇಲರ್ ಅದೇನು ತೋರಿಸದೆ. ಅನುಪಮ್ ಖರ್, ಪಲ್ಲವಿ ಜೋಶಿ, ಮಿಥುನ್ ಚಕ್ರವರ್ತಿ, ದರ್ಶನ್ ಕುಮಾರ್ ಎಲ್ಲರೂ ಗಂಭೀರ ಪಾತ್ರಗಳಲ್ಲಿದ್ದಾರೆ. ಅನುಪಮ್ ಖರ್ ಡೈಲಾಗ್ ಗಳಲ್ಲಿ ಗಾಂಧೀಜಿಯ ನಿರ್ಧಾರಗಳ ಬಗ್ಗೆ ಪ್ರಶ್ನೆ. ಪಲ್ಲವಿ ಜೋಶಿ ಅವರು ಭಾವನಾ ಮಿಥುನ್ ಚಕ್ರವರ್ತಿ ಅವರ ಬಂಗಾಳದ ಪ್ರೀತಿ ಟ್ರೈಲರ್ ನ ಭಾರವನ್ನು ಹಚ್ಚಿಸಿದರು. ಒಂದು ಡೈಲಾಗ್ ಹೆಚ್ಚು ತೊಟ್ಟಿತು, ಗಾಂಧೀಜಿಯ ಅಹಿಂಸೆಯ ಮಾದಕತೆ ಜನರಿಗೆ ಕಹಿ ಫಲಿತಾಂಶ ನೀಡಿತು. ಇದು ಆ ಕಾಲದ ರಾಜಕೀಯದ ಬಗ್ಗೆ ಚಿಂತೆಗೆ ದಾರಿ. ಭೂಮಿಯ ತುಂಡಲ್ಲ, ಬಂಗಾಳ ಭಾರತದ ದೀಪಸ್ತಂಭ. ಇದು ಬಂಗಾಳದ ಮಹತ್ವವನ್ನು ಹೇಳುತ್ತಿದೆ. ಟ್ರೇಲರ್ ಬಿಡುಗಡೆ ಆದ ದಿನದಿಂದಲೂ ಇವತ್ತಿನವರೆಗೂ ಕೂಡ ಗಲಾಟೆಗಳು. ಕೋಲ್ಕತ್ತಾದಲ್ಲಿ ಕಾರ್ಯಕ್ರಮ ನಡೆಸಿದಾಗ 2 ಬಾರಿ ವಿದ್ಯುತ್ ತಂತಿ ಕತ್ತರಿಸಿ ಕಾರ್ಯಕ್ರಮ ನಿಲ್ಲಿಸಲಾಯಿತು. ನಿರ್ದೇಶಕ ಅಗ್ನಿಹೋತ್ರಿ ಹೇಳಿದ್ರು, ಇದು ಪ್ರಜಾಪ್ರಭುತ್ವವಲ್ಲ, ಇದು ಅಜಾರಕತೆ. ಪಲ್ಲವಿ ಜೋಶಿ ಅವರು ಪ್ರಶ್ನೆ, ಇಲ್ಲಿ ಮಾತಿನ ಸ್ವಾತಂತ್ರ್ಯ ಇದೆಯಾ? ಇವುಗಳೆಲ್ಲ ಸಿನಿಮಾದ ಸುತ್ತಲಿನ ವಿವಾದಗಳನ್ನು ಇನ್ನಷ್ಟು ದೊಡ್ಡದಾಗಿಸಿತು. ದ ಬೆಂಗಾಲ್ ಫೈಲ್ಸ್ 1946ರ ಡೈರೆಕ್ಟ್ ಆಕ್ಷನ್ ಡೇ ಅದಾಗಿರುತ್ತೆ. ಆಗಸ್ಟ್ 16, 1946 ಗ್ರೇಟ್ ಕಲ್ಕಟ್ಟ ಕಿಲ್ಲನ್. ನಮ್